ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜನಸಮಯ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ ಹಣ ಇಂದು ಜಮೆ ಆಗ್ತಿದೆ. ಒಟ್ಟಿಗೆ 4,000 ಹಣ ಜಮೆ ಆಗ್ತಿದೆ. ಕೆಲವರಿಗೆ 6,000 ಹಣ ಇವತ್ತೇ ಜಮೆ ಆಗ್ತಿದೆ. ಹೇಗೆ, ಏನು, ಎತ್ತ ಅನ್ನೋ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ನೀವೇನಾದರೂ ಮೊದಲನೇ ಬಾರಿ ನನ್ನ ಚಾನಲ್ ನೋಡ್ತಿದ್ದು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಗೃಹಲಕ್ಷ್ಮಿ ಹಣ ಎಷ್ಟು ದಿನ ಪೆಂಡಿಂಗ್ ಇತ್ತು ಅಂತ ನಿಮ್ಗೆ ಆಲ್ರೆಡಿ ಗೊತ್ತೇ ಇದೆ. ಜೂನ್ ತಿಂಗಳದ್ದು 80,000 ಮಹಿಳೆಯರಿಗೆ ನಾವು ಟೆಕ್ನಿಕಲ್ ಇಶ್ಯೂಯಿಂದ ಹಾಕೋಕ್ಕಾಗಿರಲಿಲ್ಲ ಅಂತ ಲಾಸ್ಟ್ ವೀಕು ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದರು. ಅದಾದಮೇಲೆ 12 ಮತ್ತು 13 ಕಂತು ಮುಂದಿನ ವಾರದಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತೀವಿ ಅನ್ನೋ ಮಾಹಿತಿ ಕೂಡ ನೀಡಿದರು. ಈಗ ಲೇಟೆಸ್ಟ್ ಅಪ್ಡೇಟ್ ಏನಪ್ಪ ಅಂದರೆ ಗೃಹಲಕ್ಷ್ಮಿ 12 ಮತ್ತು 13ನೇ ಕಂತಿಂದು ಜೊತೆಗೆ 11ನೇ ಕಂತಿನ ಹಣ ಯಾರ್ಯಾರಿಗೆ ಬಂದಿರಲಿಲ್ವೋ ಅಂತಹ ಮಹಿಳೆಯರಿಗೆ ಹಿಂದೆ ಹಣ ಜಮೆ ಆಗ್ತಿದೆ. ಒಟ್ಟಿಗೆ 6,000 ಹಣ ಜಮೆ ಆಗ್ತಾ ಇದೆ. ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ಬಂದು 1 ವರ್ಷ ಕಂಪ್ಲೀಟ್ ಆಯಿತು ಅಲ್ವಾ. ಅದಕ್ಕೋಸ್ಕರ ನಿನ್ನೆ ಅಂದರೆ ಸೆಪ್ಟೆಂಬರ್ 3ನೇ ತಾರೀಕು ತುಮಕೂರಲ್ಲಿ ಒಂದು ಸಭೆ ಇತ್ತು. ಈ ಸಭೆಯನ್ನು ಅಟೆಂಡ್ ಮಾಡಿದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಸಭೆ ಮುಗಿದ ಮೇಲೆ ಟಿವಿ ನ್ಯೂಸ್ ಚಾನೆಲ್ಸ್ಗಳಿಗೆ ಒಂದು ಮಾಹಿತಿನ ತಿಳಿಸಿದ್ರು. ಗೃಹಲಕ್ಷ್ಮಿ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿನ ತಿಳಿಸಿದ್ರು. ಇದಕ್ಕಿಂತ ಮುಂಚೆ ಇನ್ನೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ನಾನು ನಿಮಗೆ ತಿಳಿಸ್ಬೇಕು. ಗೃಹಲಕ್ಷ್ಮಿ 1 ವರ್ಷ ಕಂಪ್ಲೀಟ್ ಆಗಿರೋ ಹಿನ್ನೆಲೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಕರೆ ಕೊಟ್ಟಿದ್ದಾರೆ. ನೀವು ಗೃಹಲಕ್ಷ್ಮಿ ಹಣ ಪಡಿತಾ ಇದ್ರೆ, ಕುಟುಂಬದ ಯಜಮಾನಿ ನೀವಾಗಿದ್ರೆ ನಿಮಗೆ ಗೃಹಲಕ್ಷ್ಮಿ ಹಣದಿಂದ ಯಾವ ರೀತಿ ಸಹಾಯ ಆಗಿದೆ, ನಿಮ್ಮ ಜೀವನಕ್ಕೆ ಯಾವ ರೀತಿ ಬದಲಾವಣೆನ ತಂದಿದೆ, ಇದನ್ನ ನೀವು ರೀಲ್ಸ್ ಮಾಡಿ ಅಪ್ಲೋಡ್ ಮಾಡಬೇಕು. ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡೋಕ್ಕೆ ತಿಳಿಸಿದ್ದಾರೆ. ಅಥವಾ ಯೂಟ್ಯೂಬು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್ ಯಾವುದ್ರಲ್ಲಾದರೂ ಸರಿ ಅಪ್ಲೋಡ್ ಮಾಡಿ. ಯಾವ ವಿಡಿಯೋಗೆ ಅತಿ ಹೆಚ್ಚು ವ್ಯೂಸ್ ಬರುತ್ತೋ, ಯಾರ ವಿಡಿಯೋನ ಅತಿ ಹೆಚ್ಚು ಜನ ನೋಡ್ತಾರೋ ಅಂಥವರಿಗೆ ಒಂದು ಸೂಕ್ತ ಬಹುಮಾನ ವೈಯಕ್ತಿಕವಾಗಿ ನೀಡ್ತೀವಿ ಅಂತ ಹೇಳಿದ್ದಾರೆ. ಆ ಬಹುಮಾನ ಹಣದ ರೂಪದಲ್ಲಾಗಿರಬಹುದು, ಒಡವೆ ರೂಪದಲ್ಲಾಗಿರಬಹುದು, ಚಿನ್ನ ಆಗಿರಬಹುದು, ಅಥವಾ ಒಂದು ಫ್ರಿಜ್ಜು, ಟಿವಿ, ಏನು ಬೇಕಿದ್ರೂ ಕೊಡಿಸಬಹುದು. ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದು ಒಬ್ರಿಗಂತ ಹೇಳಿದ್ದಾರೆ. ಜೊತೆಗೆ 50 ಜನರ ರೀಲ್ಸ್ಗೋಸ್ಕರ ನಾನು ಕಾಯ್ತಾ ಇದ್ದೀನಿ ಅಂತ ಕೂಡ ಹೇಳಿದ್ದಾರೆ. ಅಂದರೆ 50 ಜನ ಕೊಡ್ತಾರೋ, ಒಬ್ರು ಕೊಡ್ತಾರೋ ಗೊತ್ತಿಲ್ಲ, ಏನು ಗಿಫ್ಟ್ ಕೊಡ್ತಾರೆ ಅಂತಲೂ ಕೂಡ ಗೊತ್ತಿಲ್ಲ. ಒಟ್ಟಿನಲ್ಲಿ ಪರ್ಟಿಕ್ಯುಲರ್ ಆಗಿ ಅವರೇ ನಾನೇ ಗಿಫ್ಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಪ್ರತಿಯೊಬ್ಬರು ಮಹಿಳೆಯರು ನಿಮಗೆ ಗೃಹಲಕ್ಷ್ಮಿ ಹಣ ಬರ್ತಿತ್ತು ಅಂದರೆ ನಿಮ್ಗೆ ಯಾವ ರೀತಿ ಸಹಾಯ ಆಗಿದೆ ಅನ್ನೋದನ್ನ ನೀವು ಒಂದು ರೀಲ್ಸ್ ಮಾಡಿ, 1 ನಿಮಿಷದ್ದು ಅಥವಾ ಒಂದು 30 ಸೆಕೆಂಡು ರೀಲ್ಸ್ ಮಾಡಿ ಅಪ್ಲೋಡ್ ಮಾಡಿ. ಖಂಡಿತವಾಗ್ಲೂ ನಿಮಗೆ ಬಹುಮಾನ ಸಿಗೋ ಚಾನ್ಸಸ್ 1,20,00,000 ಜನ ಗೃಹಲಕ್ಷ್ಮಿ ಯೋಜನೆ ಹಣ ಪಡಿತಾ ಇದ್ದಾರೆ. ಹಾಗಂದ್ ಮಾತ್ರ ಎಲ್ಲರೂ ವಿಡಿಯೋ ಮಾಡ್ತಾರೆ, ನಾವು ಯಾಕೆ ಮಾಡಬೇಕು ಅಂತ ಎಲ್ಲ ಸುಮ್ಮನೆ ಹೋಗಕ್ಕೆ ಹೋಗಬೇಡಿ. ಯಾರ ವಿಡಿಯೋಗೆ ಹೆಚ್ಚು ವ್ಯೂಸ್ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಅದು ಯಾರ ವಿಡಿಯೋ ಬೇಕಿದ್ರೂ ವೈರಲ್ ಆಗ್ಬೋದು. ಸೊ ನೀವು ಕೂಡ ಗೃಹಲಕ್ಷ್ಮಿ ಹಣ ಪಡಿತಾ ಇದ್ರೆ ಈಗಲೇ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ. ಸೆಪ್ಟೆಂಬರ್ 1ನೇ ತಾರೀಕಿಂದ ಸೆಪ್ಟೆಂಬರ್ 30ನೇ ತಾರೀಕುವರೆಗೂ ಟೈಮ್ ಇರುತ್ತೆ. ಅತಿ ಹೆಚ್ಚು ವ್ಯೂಸ್ ಬರುವಂಥ ವಿಡಿಯೋಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಗಿಫ್ಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದರಲ್ಲಿ 50 ಜನಕ್ಕೆ ಬೇಕಿದ್ರೂ ಕೊಡಬಹುದು, ಒಬ್ರಿಗೆ ಬೇಕಿದ್ರೂ ಕೊಡಬಹುದು. ಇಲ್ಲ ಅವ್ರ ಮನಸ್ಸು ಖುಷಿಯಾಗಿ ತುಂಬ ಜನ ಮಾಡಿದ್ದಾರೆ, ತುಂಬ ಜನದ್ದು ಹೆಲ್ಪ್ ಆಗಿದೆ ಅಂತ ನೋಡೋದಾದ್ರೆ 100 ಜನಕ್ಕೂ ಬೇಕಿದ್ರೂ ಕೊಡ್ತಾರೆ. ಸೊ ನೀವು ವಿಡಿಯೋಸ್ನ ಈಗಲೇ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಯಾವ ರೀತಿ ವಿಡಿಯೋಸ್ ಮಾಡ್ಬೋದು, ಈಗಾಗಲೇ ಒಬ್ರು ನೋಡಿದ್ರ ಅತ್ತೆ ಸೊಸೆಗೆ ಫ್ಯಾನ್ಸಿ ಸ್ಟೋರ್ ಹಾಕ್ಕೊಟ್ಟಿದ್ದಾರೆ, ಆ ರೀತಿ ಆಗಿರ್ಬೋದು. ಅಥವಾ ನೀವೇನಾದರೂ ಪರ್ಸ್ನಲ್ ಆಗಿ ನೀವೇ ಸ್ವಂತ ಉದ್ಯಮ ಮಾಡ್ತಿದ್ದೀರಾ. ಇನ್ನೊಂದು ವಿಡಿಯೋ ನೋಡಿದ್ರ ಗೃಹಲಕ್ಷ್ಮಿ ಹಣದಿಂದ ನನ್ನ ಗಂಡನ ಕಣ್ಣಿನ ಆಪರೇಷನ್ಗೆ ಸಹಾಯ ಆಯಿತು ಅಂತ ಅವರು ವಿಡಿಯೋ ಮಾಡಿ ಹಾಕಿರೋದು ತುಂಬ ವೈರಲ್ ಕೂಡ ಆಯಿತು. ಅದೇ ರೀತಿ ನಿಮಗೆ ಯಾವ ರೀತಿ ಸಹಾಯ ಆಗಿದೆ, ನೀವು ಮಕ್ಳಿಗೆ ಓದ್ಸೋಕ್ಕೆ ಸಹಾಯ ಆಯಿತಾ ಅಥವಾ ಬೇರೆ ಏನು ರೀತಿ ಸಹಾಯ ಆಯಿತು ಅನ್ನೋದನ್ನ ರೀಲ್ಸ್ನಲ್ಲಿ ಅಪ್ಲೋಡ್ ಮಾಡೋದನ್ನ ಮರಿಬೇಡಿ. ಇನ್ನು ಗೃಹಲಕ್ಷ್ಮಿ ಈ ಹಣ ಇವತ್ತೇ ಬರೋದ್ರ ಬಗ್ಗೆ ಮಾಹಿತಿ ಹೇಳೋದಾದರೆ, ನಿನ್ನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರನ್ನ ಟಿವಿ ನ್ಯೂಸ್ ಚಾನಲ್ಸ್ಗಳು ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತು. ನೀವು ಬಹಳಷ್ಟು ಮಹಿಳೆಯರ ಗೃಹಲಕ್ಷ್ಮಿ ಯೋಜನೆಯಿಂದ ಅವ್ರನ್ನ ತೆಗ್ದಿದ್ದೀರಂತೆ, ಆ ಲಿಸ್ಟಲ್ಲಿ ನಿಮ್ಮನ್ನು ಡಿಲೀಟ್ ಮಾಡಿದ್ದೀರಂತೆ, ಹೌದಾ ಅಂತ ಕೇಳಿದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಇಲ್ಲ, ಖಂಡಿತವಾಗ್ಲೂ ನಾವು ಒಬ್ರದ್ದು ಕೂಡ ಡಿಲೀಟ್ ಮಾಡಿಲ್ಲ, ಎಲ್ಲರದು ಕೂಡ ಕಂಟಿನ್ಯೂ ಆಗ್ತಿದೆ, ಎಲ್ರಿಗೂ ಕೂಡ ಅಮೌಂಟ್ ಬರ್ತಿದೆ ಅಂತಲೇ ಹೇಳಿದ್ರು. ಇದ್ರ ಜೊತೆಗೆ 12 ಮತ್ತು 13ನೇ ಕಂತಿನ ಹಣ ಯಾವಾಗ ಬರುತ್ತೆ, ಜುಲೈ ಮತ್ತು ಆಗಸ್ಟ್ ತಿಂಗಳದು ಬರುತ್ತೆ ಅಂತ ಹೇಳಿದ್ರೆ ಇನ್ನೂ ಬಂದಿಲ್ಲ ಅನ್ನೋ ಮಾಹಿತಿ ಕೇಳಿದಾಗ ಈಗಾಗಲೇ ಬಿಡುಗಡೆಗೆ ಸಿದ್ಧ ಆಗಿದೆ, ಈಗ ಬಿಡುಗಡೆ ಮಾಡ್ತಿದ್ದೀವಿ ಅಂತಲೇ ಮಾಹಿತಿ ತಿಳಿಸಿದ್ದಾರೆ. ಹಾಗಾಗಿ ಗೃಹಲಕ್ಷ್ಮಿ ಹಣ ನಿನ್ನೆಯಿಂದನೇ ಬರೋದಕ್ಕೆ ಸ್ಟಾರ್ಟ್ ಆಗಿದೆ. ನಿಮ್ಗೆ ಏನಾದರೂ ಅಮೌಂಟ್ ಬಂದಿತ್ತು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಅಮೌಂಟ್ ಬಂದಿದೆ ಅಂತ. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ವತಃ ಹೇಳಿರೋದ್ರಿಂದ ಅಮೌಂಟು ನಿನ್ನೆಯಿಂದ ಬರೋದಕ್ಕೆ ಸ್ಟಾರ್ಟ್ ಆಗಿರಬಹುದು. ಇವತ್ತು ಬಂದಿಲ್ಲ ಅಂದರೆ ನಿಮಗೆ ನಾಳೆ ಬರಬಹುದು, ನಿನ್ನೆ ಬಂದಿಲ್ಲ ಅಂದರೆ ಇನ್ನೆರಡು ದಿನ ಬಿಟ್ಟು ಬರ್ಬೋದು. ಒಟ್ಟಿನಲ್ಲಿ ಅವರೇ ಹೇಳಿರೋ ಪ್ರಕಾರ ಗಣೇಶ ಗೌರಿ ಹಬ್ಬಕ್ಕೆ ಖರ್ಚಿಗಾಗಲಿ ಅಂತ ಬಿಡುಗಡೆ ಮಾಡ್ತಿದ್ದಾರೋ ಅಥವಾ ಬೇರೆ ರೀಸನ್ಗೆ ಬಿಡುಗಡೆ ಮಾಡ್ತಿದ್ದಾರೋ ಗೊತ್ತಿಲ್ಲ. ಹಣ ಬಿಡುಗಡೆಗೆ ಎಲ್ಲ ತಯಾರಾಗಿದೆ, ಹಣ ಬಿಡುಗಡೆ ಮಾಡ್ತೀವಿ ಅಂತ ತಿಳಿಸಿದ್ದಾರೆ. ನಿಮ್ಗೇನಾದರೂ ಅಮೌಂಟ್ ಬಂದಿತ್ತು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಗೃಹಲಕ್ಷ್ಮಿ 12 ಮತ್ತು 13ನೇ ಕಂತಿನ ಹಣ ಈಗಾಗಲೇ ಬರೋದಕ್ಕೆ ಸ್ಟಾರ್ಟ್ ಆಗಿದೆ. ಇದಿಷ್ಟು ಹಣದ ಬಗ್ಗೆ ಮಾಹಿತಿ ಆಗಿತ್ತು. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.